ಮುಂಬೈ ಇಂಡಿಯನ್ಸ್ ಅವರು IPL 2025ರಲ್ಲಿ ತಮ್ಮ ಮೊಟ್ಟ ಮೊದಲ ಪಂದ್ಯವನ್ನು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡ್ತಾ ಇದ್ದಾರೆ. ಆದರೆ ಈ ಪಂದ್ಯದಿಂದ ಇಬ್ಬರು ಸ್ಟಾರ್ ಆಟಗಾರರನ್ನು ಮುಂಬೈ ಕಳೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಒಬ್ಬರು ಜಸ್ಪ್ರೀತ್ ಬುಮ್ರಾ, ಇನ್ನೊಬ್ಬರು ಹಾರ್ದಿಕ್ ಪಾಂಡ್ಯ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜಸ್ಪ್ರೀತ್ ಬುಮ್ರಾರವರಿಗೆ ಇಂಜುರಿ ಆಗಿದೆ. ಇವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕೆಲವು ಪಂದ್ಯಗಳನ್ನು ಆಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ CSK ವಿರುದ್ಧದ ಪಂದ್ಯದಿಂದ ಹಾರ್ದಿಕ್ ಪಾಂಡ್ಯ ಯಾಕೆ ಹೊರಗೆ ಬಿದ್ದರು, ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಯಾರಾಗ್ತಾರೆ, ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. IPLಗೆ ಸಂಬಂಧಪಟ್ಟ ಯಾವುದೇ ಒಂದು ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣಂತೆ. ಮುಂಬೈ ಇಂಡಿಯನ್ಸ್ ಅವರು ಕಳೆದ ಸೀಸನ್ ಅಂದರೆ 2024ರ IPLನಲ್ಲಿ ಸ್ಲೋ ಓವರ್ ರೇಟ್ ಎನ್ನುವ ನಿಯಮದ ಅಡಿಯಲ್ಲಿ ಒಂದು ಸಣ್ಣ ತಪ್ಪನ್ನು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು, ಒಂದು ತಂಡ ಸ್ಲೋ ಓವರ್ ರೇಟ್ ಎನ್ನುವಂಥ ನಿಯಮವನ್ನು ಮೀರಿ ತಮಗೆ ನೀಡಿದ್ದ ನಿಗದಿತ ಸಮಯದಲ್ಲಿ 20 ಓವರ್ಗಳನ್ನು ಮುಕ್ತಾಯಗೊಳಿಸದೆ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡ್ರೆ ಅದು ಸ್ಲೋ ಓವರ್ ರೇಟ್ ಎನ್ನುವಂತಹ ನಿಯಮದಿಂದಾಗಿ ತಂಡಕ್ಕೆ ಪೆನಾಲ್ಟಿ ಬೀಳುತ್ತೆ. ಜೊತೆಗೆ ಅದು ಮತ್ತೆ 3 ಪಂದ್ಯಗಳಲ್ಲಿ ರಿಪೀಟ್ ಆದರೆ ಈ ತಪ್ಪಿಗೆ ತಂಡದ ನಾಯಕ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ. ಇದೀಗ ಹಾರ್ದಿಕ್ ಪಾಂಡ್ಯ ಅವರಿಗೂ ಕೂಡ ಆಗಿರೋದು ಇದೇನೆ. ಮುಂಬೈ ಇಂಡಿಯನ್ಸ್ ಅವರು 2024ರ IPLನಲ್ಲಿ 2 ಬಾರಿ ಈ ತಪ್ಪನ್ನು ಮಾಡಿದ್ರು ಮತ್ತು ಕೊನೆಯ ಲೀಗ್ ಹಂತದ ಪಂದ್ಯದಲ್ಲೂ ಕೂಡ ಮತ್ತೆ ಈ ತಪ್ಪನ್ನು ಮಾಡಿದ್ದರಿಂದಾಗಿ ಮುಂಬೈ ಇಂಡಿಯನ್ಸ್ ಅವರು ಈ ತಪ್ಪನ್ನು 3 ಬಾರಿ ಮಾಡಿದಂತಾಯಿತು. ಮುಂಬೈ ಅವರು 2024ರ IPLನಲ್ಲಿಯೇ ತಮ್ಮ ತಂಡದ ನಾಯಕನಾಗಿರುವ ಹಾರ್ದಿಕ್ ಪಾಂಡ್ಯರವರನ್ನು ಒಂದು ಪಂದ್ಯದಿಂದ ಹೊರಗಡೆ ಇಟ್ಟು ಈ ತಪ್ಪಿಗೆ ಶಿಕ್ಷೆಯನ್ನು ಪಡ್ಕೊಳ್ಬೇಕಾಗಿತ್ತು. ಆದರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಲೀಗ್ ಹಂತದ ಪಂದ್ಯಗಳು ಮುಕ್ತಾಯಗೊಂಡಿದ್ದರಿಂದಾಗಿ ಈ ಶಿಕ್ಷೆ ಮುಂಬೈ ತಂಡಕ್ಕೆ 2025ರಲ್ಲಿ ಮುಂದುವರಿತಾ ಇದೆ. ಇದರಿಂದಾಗಿಯೇ ಹಾರ್ದಿಕ್ ಪಾಂಡ್ಯರವರು IPL 2025ರ ಮೊಟ್ಟ ಮೊದಲ ಪಂದ್ಯ ಅಂದರೆ CSK ವಿರುದ್ಧದ ಪಂದ್ಯದಿಂದ ಹೊರಗಡೆ ಉಳಿತಾ ಇದ್ದಾರೆ. ಈಗ ಮುಂಬೈ ಇಂಡಿಯನ್ಸ್ ತಂಡವನ್ನು ಮೊದಲ ಪಂದ್ಯದಲ್ಲಿ ಯಾರು ನಾಯಕನಾಗಿ ಮುನ್ನಡೆಸಲಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇದಕ್ಕೆ ಮುಂಬೈ ಇಂಡಿಯನ್ಸ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರನ್ನು ಮೊದಲ ಪಂದ್ಯಕ್ಕೆ ನಾಯಕನಾಗಿ ನೇಮಕ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಒಂದು ರೀತಿಯಲ್ಲಿ CSK ತಂಡಕ್ಕೆ ಹಬ್ಬದ ವಾತಾವರಣವನ್ನು ತಂದುಕೊಟ್ಟಿದೆ. ಜಸ್ಪ್ರೀತ್ ಬುಮ್ರಾರವರು ತಂಡದಲ್ಲಿ ಇದ್ದಾರೆ ಅಂದರೆ ಅದೆಂತಹ ಡೇಂಜರಸ್ ಬ್ಯಾಟ್ಸ್ಮನ್ ಆದರೂ ಕೂಡ ಬ್ಯಾಟಿಂಗ್ ಮಾಡೋದಕ್ಕೆ ಒಂದೆಜ್ಜೆ ಹಿಂದೆ ಸರಿತಾರೆ. ಇವರ ಓವರ್ನಲ್ಲಿ ನಮಗೆ ರನ್ಸ್ಗಳು ಬರದೇ ಇದ್ರೂ ಪರವಾಗಿಲ್ಲ, ನಮ್ಮ ವಿಕೆಟ್ ಉಳಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಬ್ಯಾಟ್ಸ್ಮನ್ಗಳು ಯೋಚನೆ ಮಾಡ್ತಾ ಇರ್ತಾರೆ. ಇಂತಹ ಡೇಂಜರಸ್ ಬೌಲರನ್ನು ಮುಂಬೈ ಇಂಡಿಯನ್ಸ್ ಅವರು ಕೆಲವು ಪಂದ್ಯಗಳಲ್ಲಿ ಕಳ್ಕೊಳ್ತಾ ಇದ್ದಾರೆ. ಹಾಗೆಯೇ ತಮ್ಮ ತಂಡದ ನಾಯಕನಾಗಿರುವಂತಹ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯರವರನ್ನು ಕೂಡ CSK ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇದು CSK ತಂಡಕ್ಕೆ ಹಬ್ಬದ ವಾತಾವರಣವನ್ನು ತಂದುಕೊಟ್ಟಿದೆ. ಹಾಗಿದ್ರೆ ಬೂಮ್ರಾ ಮತ್ತು ಹಾರ್ದಿಕ್ ಇಲ್ಲದಿರುವಂತಹ ಮುಂಬೈ ಇಂಡಿಯನ್ಸ್ ತಂಡದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರುತ್ತೆ, CSK ವಿರುದ್ಧದ ಮೊದಲ ಪಂದ್ಯಕ್ಕೆ ಮುಂಬೈ ಇಂಡಿಯನ್ಸ್ ತಂಡದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಧನ್ಯವಾದ.